ಕಾಲ್ತುಳಿತ ಪ್ರಕರಣ ಬೆನ್ನಲ್ಲೇ ಈಗ ರಾಜ್ಯ ಬಿಜೆಪಿ ಸಾಕಷ್ಟು ಅಲರ್ಟ್ ಆಗಿದೆ. ರಾಜ್ಯ ಸರ್ಕಾರದ ಪ್ರತಿ ನಡೆಯನ್ನು ಕೂಡ ಕಮಲ ಕಲಿಗಳು ಗಮನಿಸ್ತಾ ಇದ್ದಾರೆ. ಆಡಳಿತಾತ್ಮಕವಾಗಿ ಕೌಂಟರ್ ಕೊಡಲಿಕ್ಕೆ ಬಿಜೆಪಿ ಎಲ್ಲ ರೀತಿಯಾದಂತಹ ಸಿದ್ಧತೆ ಮಾಡಿಕೊಂಡಿದೆ. ಪ್ರತಿಯೊಬ್ಬ ಸಚಿವರ ಕಾರ್ಯವೈಖರಿ ಮೇಲೂ ಕೂಡ ಈಗ ಬಿಜೆಪಿ ಕಣ್ಣಿಟ್ಟಿದೆ. ಕಾಂಗ್ರೆಸ್ ಪಕ್ಷದ ಆಂತರಿಕ ಕಚ್ಚಾಟವೇ ಈಗ ಬಿಜೆಪಿಗೆ ದೊಡ್ಡ ಬ್ರಹ್ಮಾಸ್ತ್ರ. ಮತ್ತೊಂದು ಕಡೆ ರಾಜ್ಯದಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆಗಳು, ಕಾಲ್ತುಳಿತ ಪ್ರಕರಣ ಇರ್ಬೋದು, ಕಾನೂನು ಸುವ್ಯವಸ್ಥೆ ಇರ್ಬೋದು, ಕೊಲೆ, ರೇಪ್, ಮರ್ಡರ್, ಹೀಗೆ ಅನೇಕ ವಿಚಾರಗಳನ್ನು ಇಟ್ಕೊಂಡು ಈಗ ಹರಿಹಾಯಲಿಕ್ಕೆ ಬಿಜೆಪಿ ಸಾಕಷ್ಟು ತಯಾರಿ ಮಾಡ್ಕೊಳ್ತಾ ಇದೆ. ಇನ್ನು ಕೈ ಸರ್ಕಾರದ ಲೋಪದೋಷಗಳನ್ನೇ ಈಗ ಶಾರ್ಟ್ ಲಿಸ್ಟ್ ಮಾಡ್ಕೊಂಡಿದೆ ಬಿಜೆಪಿ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಸಹಜವಾಗಿ ಯಾವುದೇ ಒಂದು ವಿರೋಧ ಪಕ್ಷದಲ್ಲಿದ್ದರೆ ಯಾವುದೇ ಪಕ್ಷ ಆದರೂ ಕೂಡ ಆಡಳಿತಾರೂಢ ಪಕ್ಷಗಳಿಗೆ ಅದು ಚೆಡಿಯೇಟನ್ನು ಕೊಡುವಂಥದ್ದು ಅಥವಾ ಅಡ್ಡದಾರಿಯಲ್ಲಿ ಹೋದರೆ ಅವ್ರನ್ನ ಸರಿದಾರಿಗೆ ತರುವಂಥ ಕೆಲಸವನ್ನು ಸಹಜವಾಗಿ ಮಾಡ್ತಾನೆ ಇರ್ತದೆ. ಆದರೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು 2 ವರ್ಷ ಆಯಿತು. ಈ 2 ವರ್ಷದಲ್ಲಿ ರಾಜ್ಯವೇ ಒಂಥರ ಬೆಚ್ಚಿ ಬೀಳುವಂಥ ಘಟನೆ ಅಂದರೆ ಕಾಲ್ತುಳಿತ ಪ್ರಕರಣ. ಇನ್ನು CM ಮತ್ತು ಸಚಿವರ ವಿರುದ್ಧ ಹೋರಾಟಕ್ಕೆ ಒಂದು ಕಡೆ ಬಿಜೆಪಿ ತಯಾರಿಯನ್ನು ಮಾಡ್ಕೊಳ್ತಾ ಇದೆ. ಅಹೋರಾತ್ರಿ ಹೋರಾಟ ಜೊತೆಗೆ ಪ್ರತ್ಯೇಕ ತಂಡಗಳ ರಚನೆ, ಪ್ರತಿಯೊಂದು ಇಲಾಖೆಯನ್ನು ಗಮನಿಸಲಿಕ್ಕೆ ಪ್ರತ್ಯೇಕವಾದಂಥ ತಂಡವನ್ನು ಮಾಡಲಿಕ್ಕೆ ಬಿಜೆಪಿ ಪ್ಲ್ಯಾನ್ ಮಾಡಿಕೊಂಡಿದೆ. ಸಚಿವರ ಇಲಾಖೆವಾರು ಹೋರಾಟಕ್ಕೆ ಬಿಜೆಪಿ ಈಗ ಪ್ಲ್ಯಾನ್ ಮಾಡಿದೆ. ಸಿದ್ದರಾಮಯ್ಯ ನಿವಾಸಕ್ಕೂ ಮುತ್ತಿಗೆ ಹಾಕಲಿಕ್ಕೆ ಬಿಜೆಪಿ ಪ್ಲ್ಯಾನ್ ಮಾಡಿಕೊಂಡಿದೆ. ಸರ್ಕಾರದ ಲೋಪದೋಷಗಳ ವಿರುದ್ಧ ಸುದ್ದಿಗೋಷ್ಠಿ, ಆ ಸುದ್ದಿಗೋಷ್ಠಿಯಲ್ಲೂ ಕೂಡ ಸಾಕಷ್ಟು ವಿಚಾರಗಳು ವಿನಿಮಯ ಮಾಡಿಕೊಳ್ತಾರೆ. ಸಚಿವರ ಆಡಳಿತ ವೈಫಲ್ಯ ಜನರಿಗೆ ಮುಟ್ಟಿಸಲಿಕ್ಕೆ ಬಿಜೆಪಿ ಈಗ ಪ್ಲ್ಯಾನ್ ಮಾಡಿಕೊಂಡಿದೆ. ಅದರಲ್ಲಿ ಬಹಳ ಮುಖ್ಯವಾಗಿ CM ಮತ್ತು ಸಚಿವರ ವಿರುದ್ಧ ಹೋರಾಟಕ್ಕೆ ಈಗ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಅಹೋರಾತ್ರಿ ಧರಣಿಗೂ ಈಗ ಪ್ಲ್ಯಾನ್ ಮಾಡ್ಕೊಂಡಿದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇರುವಂಥದ್ದು. ಯಾಕಂದರೆ ಓವರಾಲ್ ಕಾಂಗ್ರೆಸ್ ಪಕ್ಷಕ್ಕೆ ಒಂದಿಷ್ಟು ಸ್ಟ್ರೈಕ್ ಮಾಡುವಂಥದ್ದಲ್ಲ, ಇಲಾಖೆವಾರು ಈ ಕಂದಾಯ ಇಲಾಖೆಯಲ್ಲಿ ಹೆಂಗೆ ಕೆಲಸ ನಡೀತಾ ಇದೆ, ಶಿಕ್ಷಣ ಇಲಾಖೆಯಲ್ಲಿ ಯಾವ ರೀತಿ ಕೆಲಸ ನಡೀತಾ ಇದೆ, ಪೌರಾಡಳಿತ ಇಲಾಖೆಯಲ್ಲಿ ಹೆಂಗೆ ಕೆಲಸ ಮಾಡ್ತಾ ಇದ್ದಾರೆ, ಅಲ್ಲಿ ಏನು ಲೋಪದೋಷಗಳಾಗಿದ್ದಾವೆ, ಅದರ ಜೊತೆಗೆ ಇವರೇನು ಗ್ಯಾರಂಟಿ ಸರ್ಕಾರ ಅಂತ ಹೇಳಿದ್ರಲ್ಲ, ಗ್ಯಾರಂಟಿಗಳು ಹೋಗ್ತಾ ಇದೆಯಾ, ಅನುದಾನ ಹೋಗ್ತಾ ಇದೆಯಾ, ಅಲ್ಲಿ ಕೆಲಸ ಕಾರ್ಯಗಳು ಹೆಂಗೆ ನಡೀತಾ ಇದೆ, ಈ ರಸ್ತೆ ಕಾಮಗಾರಿಗಳಿರ್ಬೋದು, ವೈಟ್ ಟಾಪಿಂಗ್ ಮಾಡುವಂಥದ್ದು ಇರ್ಬೋದು, ಆಮೇಲೆ ಈ ಶುದ್ಧ ಕುಡಿಯುವ ನೀರಿನ ಘಟಕ ಇರ್ಬೋದು, ಹೀಗೆ ಸಾಕಷ್ಟು ಕೆಲಸ ಕಾರ್ಯಗಳು ಹೆಂಗೆ ನಡೀತಾ ಇದೆ, ಅಭಿವೃದ್ಧಿ ಹೆಂಗೆ ಆಗ್ತಾ ಇದೆ, ಈ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ಲೋಪದೋಷಗಳನ್ನು ಎತ್ತಿ ಹಿಡಿಬೇಕು, ಜನತೆ ಮುಂದೆ ನಾವು ತೋರಿಸಬೇಕು, ಕಾಂಗ್ರೆಸ್ ಪಕ್ಷದ ಒಂದು ಮುಖವಾಡವನ್ನು ಕಳಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಿಜೆಪಿ ಎಲ್ಲ ರೀತಿಯಾದಂಥ ಸಿದ್ಧತೆಯನ್ನು ಒಂದು ಕಡೆ ಮಾಡ್ಕೊಂಡಿದೆ. ಅಂದರೆ ಈಗಾಗಲೇ ಹೇಳ್ದಂಗೆ ಇಲಾಖೆವಾರು ಒಂದೊಂದು ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಪ್ರತ್ಯೇಕ ತಂಡವನ್ನು ರಚನೆ ಮಾಡಬೇಕು ಅಂತ, ಪ್ರತ್ಯೇಕ ತಂಡವನ್ನು ರಚನೆ ಮಾಡಿ ಇಡೀ ರಾಜ್ಯದಾದ್ಯಂತ ಕಾಂಗ್ರೆಸ್ ಸರ್ಕಾರದ ಲೋಪದೋಷವನ್ನೇ ಗಟ್ಟಿ ಧ್ವನಿಯಲ್ಲಿ ಇವತ್ತು ಜನತೆ ಮುಂದೆ ನಾವು ಇಡ್ತೀವಿ ಅಂತ ಈಗ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಜೊತೆಗೆ ಅಹೋರಾತ್ರಿ ಧರಣಿ ಕೂಡ ಮಾಡ್ತೀವಿ ಅನ್ನುವಂಥ ವಿಚಾರವನ್ನು ಕೂಡ ಈಗ ಪ್ರಸ್ತಾಪ ಮಾಡ್ತಾ ಇದೆ ಬಿಜೆಪಿ.